ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಜುಕೆ ಕನ್ನಡ ಯೂಟ್ಯೂಬ್ ಚಾನಲ್. ಇವಾಗ ರೀಸೆಂಟಾಗಿ SSLC ಎಕ್ಸಾಮ್ದೇನೋ ರಿಸಲ್ಟ್ ಬಂತು. ಅದಾದ ನಂತರ ವಿದ್ಯಾರ್ಥಿಗಳು ಕಾಯ್ತಾ ಇರ್ತೀರ ನೆಕ್ಸ್ಟ್ PUCಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿ. ಯಾವ ಕೋರ್ಸನ್ನು ತೊಗೋಬೇಕು ಅಂದರೆ ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ ಅದನ್ನು ಸಹ ನೀವು ಆಲ್ರೆಡಿ ಡಿಸೈಡ್ ಮಾಡಿಕೊಂಡು ಅಡ್ಮಿಷನ್ ಆಗಲಿಕ್ಕೆ ಅಂತ ಹೇಳಿ ಕಾಯ್ತಾ ಇರ್ತೀರ. ಇವಾಗ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಫಸ್ಟ್ PUCಗೆ ಅಡ್ಮಿಷನ್ ಪ್ರಾರಂಭ ಆಗ್ತಿದೆ. ಅದಲ್ಲದೆ ಯಾವತ್ತಿಂದ ಕಾಲೇಜಸ್ಸು ಕ್ಲಾಸಸ್ ಎಲ್ಲ ಶುರುವಾಗುತ್ತೆ ಅಂತಲೂ ಸಹ ಅಫಿಷಿಯಲಿ ಡೇಟನ್ನು ಕೊಟ್ಟಿದ್ದಾರೆ. ಸೊ ಮತ್ತೆ ಆಗ್ತಡ ಅಡ್ಮಿಷನ್ ಆಗಲಿಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವತ್ತಿಂದ ಕಾಲೇಜು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳು SSLC ಪಾಸ್ ಆದ ನಂತರ PUCಗೋಸ್ಕರ ಕಾಯ್ತಿರ್ತೀರಾ. ಹೀಗಿರಬೇಕಾದ್ರೆ PUCದು ಅಡ್ಮಿಷನ್ ಆಗಲಿಕ್ಕೆ ಅಂತ ಹೇಳಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನೆಲ್ಲ ತೊಗೊಂಡೋಗ್ಬೇಕು ಅಂತಲೂ ಸಹ ನೀವು ಯೋಚನೆ ಮಾಡ್ತಿರ್ತೀರ. ಯಾವ್ದಾರ ಡಾಕ್ಯುಮೆಂಟ್ಸ್ ಮಿಸ್ ಆದರೆ ಏನು ಮಾಡೋದು ಆ ಥರ ಎಲ್ಲ ಹೇಳಿ ನೀವು ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ. ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಅದಷ್ಟು ಡಾಕ್ಯುಮೆಂಟ್ಸ್ನ ನೀವು ಅಡ್ಮಿಷನ್ ಆಗಬೇಕಾದ್ರೆ ಮರಿದಾನೆ ತೊಗೋಬೇಕಾಗತ್ತೆ. ಫಸ್ಟ್ನೇದಾಗಿ ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿ ಅನ್ಕೋತಿದ್ದೀರಾ ಅಲ್ಲೋಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ತರಬೇಕಾಗತ್ತೆ. ತುಂಬ ಕಾಲೇಜಸಲ್ಲಿ ಅಡ್ಮಿಷನ್ಗೆ ಅಂತ ಹೇಳಿ ಆಲ್ರೆಡಿ ಅಪ್ಲಿಕೇಶನ್ನ ಕೊಡ್ತಾ ಇರ್ತಾರೆ. ಯಾಕೆಂದರೆ ರೀಸೆಂಟಾಗಿ SSLC ಎಕ್ಸಾಮ್ದು ರಿಸಲ್ಟ್ ಏನೋ ಬಂದಿದೆ. ಅದಾದ ನಂತರ PUCಗೆ ಅಡ್ಮಿಷನ್ ಆಗಲಿಕ್ಕೆ ಅಂತ ಹೇಳಿ ಅವರು ಸ್ಟಾರ್ಟ್ ಮಾಡಲೇಬೇಕಲ್ವ. ಅದಕ್ಕೋಸ್ಕರ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಒಂದು ವೇಳೆ ನೀವು ಸೇರ್ಕೊಳ್ಬೇಕಾದಂತಹ ಕಾಲೇಜಲ್ಲಿ ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಅಂತಂದರೂ ಅವ್ರು ಕೊಡ್ತಾ ಇಲ್ಲ ಅಂತ ಅಂದರೂ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ಬನ್ನಿ. ಸೊ ಅಪ್ಲಿಕೇಶನ್ ಕೊಡ್ತಿದ್ದ ಹಾಗೆಯೇ ಅದನ್ನು ತೊಗೊಂಡು ಬಂದು ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮದು ಬೇಸಿಕ್ ಡೀಟೇಲ್ಸ್ ಏನಿರುತ್ತೆ ಫಿಲ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಒಂದು ಇಂಪಾರ್ಟೆಂಟು. ಅದನ್ನು ಕಾಲೇಜಿಂದ ತೊಗೊಂಡು ಬಂದು ಅದನ್ನೇನೋ ಫಿಲ್ ಮಾಡ್ತೀರಾ. ಈಗ ಅದ್ರ ಮೇಲೆ ನಿಮಗಿದು ಭಾವಚಿತ್ರವನ್ನು ಕೇಳಿರ್ತಾರೆ, ಅಂದರೆ ನಿಮ್ಮ ಫೋಟೋನ ಹಾಕಬೇಕಾಗುತ್ತೆ. ಸೊ ಇಂಪಾರ್ಟೆಂಟಾಗಿ ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಫೋಟೋನು ಬೇಕಾಗುತ್ತೆ, ಅಂದರೆ ಪಾಸ್ಪೋರ್ಟ್ ಫೋಟೋ. ಸೊ ನೀವು ಒಂದನ್ನು ಮಾತ್ರ ಇಟ್ಕೋಬೇಡಿ, ಅದ್ರ ಜೊತೆಗೆ 2 ಇಲ್ಲ 3 ಎಕ್ಸ್ಟ್ರಾ ಫೋಟೋನು ಸಹ ಇಟ್ಕೊಂಡಿರಿ. ಏಕೆಂದರೆ ಅಡ್ಮಿಷನ್ಗೆ ಅಂತ ಹೇಳಿ ಹೋದಾಗ ಅಲ್ಲಿ ಬೇರೆದಕ್ಕೆ ಬೇಕು ಅಂತ ಹೇಳಿ ಅವರು ಎಕ್ಸ್ಟ್ರಾ ಕೇಳುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಇತ್ತೀಚಿನ ಭಾವಚಿತ್ರ ಫೋಟೋವನ್ನು ತೆಗೆದು ಇಟ್ಕೊಂಡಿರಿ. ಸೊ ಇದೊಂದು. ಇದಾದ ನಂತರ ನಿಮ್ಮ SSLC ಮಾರ್ಕ್ಶೀಟ್. ಇವಾಗ ತಾನೇ ರಿಸಲ್ಟ್ ಬಂದಿದೆ, ಮಾರ್ಕ್ಶೀಟ್ ಎಲ್ಲಿರುತ್ತೆ ಅಂತ ಹೇಳಿ ನೀವು ಅನ್ಕೋತಿರ್ಬೋದು. ನಿಮ್ಮದು ಇಂಟರ್ನೆಟ್ ಕಾಪಿ ಏನಿರುತ್ತೆ, ನಿಮ್ಮದು ರಿಸಲ್ಟ್ ಬಂದಿರೋದು ಅದನ್ನೇ ಕಾಪಿ ತೊಗೊಂಡು ನೀವು ಓದಿರುವಂತಹ ಸ್ಕೂಲ್ಗೆ ಹೋಗಿ ಅಲ್ಲಿ ಅಟೆಸ್ಟೆಡ್ನ ಮಾಡಿಸ್ಕೊಬರ್ಬೋದು. ಅಂದರೆ ಇನ್ನೂ ಮಾರ್ಕ್ಶೀಟ್ ಬಂದಿಲ್ಲ ಅಲ್ಲ, ಬಟ್ ಅಡ್ಮಿಷನ್ ಆಗಲಿಕ್ಕೆ ಅಂತ ಹೇಳಿ ಮಾರ್ಕ್ಶೀಟು ನೀವು ಕೊಡಲೇಬೇಕಾಗುತ್ತೆ ಪ್ರೂಫಾಗಿ. ಅದಕ್ಕೋಸ್ಕರ ಅಟೆಸ್ಟೆಡ್ ಕಾಪಿಯನ್ನು ನೀವು ತೊಗೊಂಡೋಗಿ ಸಬ್ಮಿಟ್ ಮಾಡ್ಬೋದು. ಅಪ್ಲಿಕೇಶನ್ನ ಹಾಕ್ಬಿಟ್ಟು ಅಡ್ಮಿಷನ್ಗೆ ಅಂತ ಹೇಳಿ ಹೋಗಬೇಕಾದ್ರೆ ಅಟೆಸ್ಟೆಡ್ ಕಾಪಿ ಬೇಕಾಗಿರುತ್ತೆ. ಸೊ ಅದನ್ನು 2 ಇಲ್ಲ ಅಂದರೆ 1 ಕಾಪಿಗೆ ಅಟೆಸ್ಟೆಡ್ ಮಾಡಿಕೊಂಡು 2 ಇಲ್ಲ 3 ಜೆರಾಕ್ಸನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಆಧಾರ್ ಕಾರ್ಡ್ ಬೇಕಾಗತ್ತೆ. ನಿಮ್ಮದು ಆಧಾರ್ ಕಾರ್ಡು ಮತ್ತು ಜೆರಾಕ್ಸನ್ನು ಇಟ್ಕೊಂಡೋಗಿ. ಇದಲ್ಲದೆ ನೆಕ್ಸ್ಟ್ ಡಾಕ್ಯುಮೆಂಟ್ ಏನಪ್ಪ ಅಂತ ಅಂದರೆ ನಿಮ್ಮದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್, TC ಅಂತ ಹೇಳ್ತೀವಲ್ಲ, ಅದನ್ನು ನೀವು ತೊಗೋಬೇಕಾಗತ್ತೆ. ಸೊ ಇದು ಇಂಪಾರ್ಟೆಂಟಾಗಿ ಇರಬೇಕಾದಂಥ ಒನ್ ಆಫ್ ದಿ ಡಾಕ್ಯುಮೆಂಟ್ ಅಂತಲೇ ಹೇಳ್ಬೋದು. ಇದನ್ನು ನೀವು SSLC ಯಾವ ಸ್ಕೂಲಲ್ಲಿ ಓದಿರ್ತೀರ ಅಲ್ಲಿ ಹೋಗಿ ತೊಗೊಳ್ಬೇಕಾಗತ್ತೆ. ಇನ್ನೂ ನೀವು ಅಡ್ಮಿಷನ್ಗೆ ಆಗಕ್ಕೆ ಹೋಗ್ತಿಲ್ಲ, ಅಡ್ಮಿಷನ್ ಆಗಬೇಕಾದ್ರೆ ತೊಗೊಳ್ಳೋಣ ಅಂತ ಹೇಳಿ ಡಿಲೇ ಮಾಡಬೇಡಿ. ಏಕೆಂದರೆ ಕೆಲವೊಂದಷ್ಟು ಸ್ಕೂಲ್ಗಳಲ್ಲಿ, ಅಂದರೆ ಆಲ್ಮೋಸ್ಟ್ ಆಲ್ ಸ್ಕೂಲ್ಗಳಲ್ಲಿ ಯಾವ ರೀತಿ ಇರುತ್ತೆ ಅಂದರೆ TC ಬೇಕು ಅಂತ ಹೇಳಿಬಿಟ್ಟು ಒಂದು ರಿಕ್ವೆಸ್ಟ್ ಲೆಟರ್ನ ನೀವು ಕೊಡಬೇಕಾಗತ್ತೆ. ಅಂದರೆ ನಮಗೆ TC ಬೇಕಾಗಿದೆ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಲೆಟರಲ್ಲಿ ಬರೆದು ಕೊಡೋದ್ರಿಂದ ನಿಮಗೆ TC ಸಿಗುತ್ತೆ. ಕೆಲವೊಂದಷ್ಟು ಸ್ಕೂಲ್ಗಳಲ್ಲಿ ಏನಪ್ಪ ಅಂದರೆ ಅಲ್ಲೇ ರಿಕ್ವೆಸ್ಟ್ ಲೆಟರನ್ನು ಬರೆದ್ಬಿಟ್ಟು ನಿಮ್ಮದು TCಯನ್ನು ಇಸ್ಕೊಂಡು ಬರ್ಬೋದಾಗಿರುತ್ತೆ. ಆದರೆ ಕೆಲವೊಂದಷ್ಟು ಸ್ಕೂಲ್ಗಳಲ್ಲಿ 2 ಡೇಸ್ ಬಿಟ್ಟು ಬನ್ನಿ, 3 ಡೇಸ್ ಬಿಟ್ಟು ಬನ್ನಿ ಈ ರೀತಿ ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ PUC ಅಡ್ಮಿಷನ್ ಡಿಲೇ ಆಗಬಾರ್ದಲ್ಲ. ಸೊ ಬೇಕಾದಂಥ ಡಾಕ್ಯುಮೆಂಟ್ಸ್ನ ಇವಾಗಲೇ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ TC ಏನಿರುತ್ತೆ ನಿಮ್ಮ ಸ್ಕೂಲ್ಗೆ ಹೋಗಿ ಅದನ್ನು ಸಹ ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಆ TC ಕೊಡಬೇಕಾದ್ರೆ ಅದರಲ್ಲೂ ನಿಮಗೆ ಫೋಟೋ ಕೇಳ್ತಾರೆ. ಸೊ ಮರಿದಾನೆ ಫೋಟೋವನ್ನು ತೊಗೊಂಡು ಹೋಗಿ. ಮತ್ತು ಇನ್ನೂ ಇಂಪಾರ್ಟೆಂಟ್ ಆಗಿರುವಂಥ ಡಾಕ್ಯುಮೆಂಟ್ ಏನಪ್ಪ ಅಂತ ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ನೀವು ಅಡ್ಮಿಷನ್ ಆಗಬೇಕಾದ್ರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಡೆಫಿನೆಟಾಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅಕಸ್ಮಾತ್ ನೀವೇನಾದರೂ ಇನ್ನೂ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿಲ್ಲ ಅಂತ ಅಂದರೂ ಈ ಕೂಡಲೇ ಮಾಡಿಸ್ಲಿಕ್ಕೆ ಅಂತ ಹೇಳಿ ಹೋಗಿ. ಏಕೆಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನೀವು ಮಾಡಿಸೋಕೆ ಅಂತ ಹೇಳಿ ಕೊಟ್ಟಾದಮೇಲೆ ಇಲ್ಲ ಅಂತ ಅಂದರೂ 1 ವೀಕ್ ಇಲ್ಲ 10 ಡೇಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಏನಾದರೂ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಈ ಕೂಡಲೇ ಹೋಗಿ ಅದನ್ನು ಸಹ ಮಾಡಿಸ್ಕೊಳ್ಳಿ. ಸೊ ಇಲ್ಲಿವರೆಗೆ ನಾನು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಹೇಳಿದೆ ಅಂತ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಬೇಕು, ಫೋಟೋ ಬೇಕು, ಮತ್ತು ನಿಮ್ಮದು SSLC ಮಾರ್ಕ್ಶೀಟ್ ಬೇಕು, ಆಧಾರ್ ಕಾರ್ಡ್ ಬೇಕು, ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ಇದಿಷ್ಟು ಹೇಳಿದೆ. ಇದಲ್ಲದೆ ನಿಮ್ಮದು ಪಾಸ್ಬುಕ್ದು, ಬ್ಯಾಂಕ್ ಪಾಸ್ಬುಕ್ದು ಜೆರಾಕ್ಸ್ನ ಕೇಳ್ಬೋದು, ರೇಷನ್ ಕಾರ್ಡ್ನ ಕೇಳ್ಬೋದು. ಸೊ ಇದನ್ನು ನಿಮಗೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಅಂತ ಹೇಳಿ ಜೆರಾಕ್ಸನ್ನು ಇಟ್ಕೊಂಡಿರಿ.
ಸೊ ಇದಿಷ್ಟು ಡಾಕ್ಯುಮೆಂಟು ಇಂಪಾರ್ಟೆಂಟಾಗಿ ನಿಮ್ಮ ಹತ್ರ ಇರಬೇಕು. ಸೊ ಈ ಕೂಡಲೇ ನೀವು ಯಾವ ಕಾಲೇಜ್ಗೆ ಸೇರ್ಕೊಳ್ಬೇಕು ಅಂತ ಹೇಳಿ ಅನ್ಕೋತಿದ್ದೀರಾ, ಆ ಕಾಲೇಜ್ ಬಗ್ಗೆನೂ ಸಹ ಡೀಟೇಲ್ಸ್ ಎಲ್ಲನೂ ಕಲೆಕ್ಟ್ ಮಾಡ್ಕೊಳ್ಳಿ, ವಿಚಾರಿಸ್ಕೊಳ್ಳಿ. ಅದೇ ರೀತಿ ಅಪ್ಲಿಕೇಶನ್ ಅವರೇನಾದರೂ ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ಕೊಡೋಕ್ಕೆ ಅಂತ ಹೇಳಿ ಅಂದರೆ ಅದನ್ನು ಸಹ ಯಾವಾಗಿಂದ ಕೊಡ್ತಾರೆ ಅಂತ ಹೇಳಿ ಅರ್ಲಿಯಾಗಿ ಎಲ್ಲನೂ ಸಹ ತಿಳ್ಕೊಂಡು ಸೊ ನೀವು ನಿಮ್ಮ PUC ಅಡ್ಮಿಷನ್ಗೆ ಏನೇನು ತಯಾರಿ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ. ಮತ್ತು ಈಗ ಅಡ್ಮಿಷನ್ಗೇನೋ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಗೊತ್ತಾಯಿತು. ಫಸ್ಟ್ PUCದು ಕ್ಲಾಸಸ್ಸು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನೀವು ಅನ್ಕೋತಿರ್ತೀರ ಅಲ್ವಾ. ಫಸ್ಟ್ PUCದು ತರಗತಿಗಳು ಬಂದು ಜೂನ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿದ್ದಾರೆ. ಹೀಗಿರಬೇಕಾದ್ರೆ ಅಡ್ಮಿಷನ್ ಆಗಿ ಅದಾದಮೇಲೆ ಕಾಲೇಜ್ಗೆ ನೀವು ತುಂಬ ಎಕ್ಸೈಟ್ ಆಗಿರ್ತೀರ ಹೋಗೋಕ್ಕೆ ಅಂತ ಹೇಳಿ. SSLCಯನ್ನು ಮುಗಿಸಿ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಎಕ್ಸೈಟ್ಮೆಂಟು ನಿಮ್ಗೆ ಇದ್ದೇ ಇರುತ್ತೆ ಅಲ್ವಾ. ಜೂನ್ 1ರಿಂದ ತರಗತಿಗಳು ಪ್ರಾರಂಭ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಅದಲ್ಲದೆ ನೀವು ಅಡ್ಮಿಷನ್ ಆಗುವಂತಹ ಕಾಲೇಜಲ್ಲಿ ಯಾವತ್ತಿಂದ ಬರೇಳ್ತಾರೆ ಅನ್ನೋದನ್ನು ಸಹ ನೀವು ವಿಚಾರಿಸ್ಕೊಳ್ಳಿ. ಸೊ ಯಾವತ್ತಿಂದ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನೀವು ಅವತ್ತು ಹೋಗಬೇಕಾಗತ್ತೆ. ಇದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಅಂತ ಅನಿಸಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.